Hi, I am Karthik Shivur from Primus Institute. I am your educator for CTET as well as KTET. I will be dealing with CDP and mathematics. So, ಫಸ್ಟಿಗೆ ನಾವು KTET ಅಥವಾ CTET. ಫಸ್ಟಿಗೆ KTET ಅಥವಾ CTET. KTET ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. Karnataka Teacher Eligibility Test. CTT is for Central Teacher Eligibility Test. Okay. KTET is conducted by Government of Karnataka. Karnataka ಸರ್ಕಾರದಿಂದ ನಡೆಸತಕ್ಕಂಥ KTET. CTT is conducted by CBSE. CBSE ಅವರು CTET ನಡೆಸ್ತಾರೆ. ಓಕೆ. ಇವೆರಡರದ್ದು ಏನು ಯೂಸು ಅಂತಂದರೆ, ನಾವು ಯಾವಾಗ ಡಿಗ್ರಿ ವಿತ್ ಬಿ ಎಡ್ ಮಾಡಿದ್ಮೇಲೆ, ಡಿಗ್ರಿ ಮತ್ತು ಬಿ ಎಡ್, ಆಫ್ಟರ್ ಕಂಪ್ಲೀಟಿಂಗ್ ಡಿಗ್ರಿ ಆ್ಯಂಡ್ ಬಿ ಎಡ್, ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ದಟ್ ವಿ ಮಸ್ಟ್ ಕ್ಲಿಯರ್ KTET ಆರ್ CTET. ನಾವು ಕಂಪಲ್ಸರಿ ಆಗಿ KTET ಅಥವಾ CTETಯನ್ನು ಕ್ಲಿಯರ್ ಮಾಡಲೇಬೇಕು. ಎದಕ್ಕಪ್ಪ ಅಂತಂದರೆ, KTET ಮತ್ತು CTET ಕ್ಲಿಯರ್ ಮಾಡೋದ್ರಿಂದ ನಮಗೆ ಟೀಚಿಂಗ್ ಪ್ರೊಫೆಷನ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದ್ದಂಗೆ. ಇಟ್ ಈಸ್ ಒನ್ ಆಫ್ ದ ಕ್ರೈಟೇರಿಯಾ ಫಾರ್ ಟೀಚಿಂಗ್ ಪ್ರೊಫೆಷನ್. ಓಕೆ, ಫೈನ್. ಹಾಂ, KTET ಆಸ್ ವೆಲ್ ಆಸ್ CTET ಇವೆರಡರಲ್ಲಿ ಪೇಪರ್ 1 KTET ಮತ್ತು CTET ಇನ್ ಬೋತ್ ವಿ ಹ್ಯಾವ್ ಪೇಪರ್ 1 ಆ್ಯಂಡ್ ಪೇಪರ್ 2. KTET ಇರ್ಬೋದು, CTET ಇರ್ಬೋದು. ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ಗಳು ಇರುತ್ತವೆ. ಆಯ್ತಾ? ಈ ಎರಡು ಪೇಪರ್ಗಳು 150 ಮಾರ್ಕ್ಸ್ ಪೇಪರ್ ಇರುತ್ತೆ. Both paper 1 and paper 2 contains 150 marks total. Fine. ಇವಾಗ ಪೇಪರ್ 1 ಯಾರು ಬರೀಬೋದು, ಪೇಪರ್ 2 ಯಾರು ಬರೀಬೋದು ಅಂತ ಕ್ವಶನ್. ಫೈನ್. ಪೇಪರ್ 1 ಅನ್ನ ಡಿ.ಎಡ್ ಕಂಪ್ಲೀಟ್ ಮಾಡಿರೋರು ಪೇಪರ್ 1ಗೆ ಎಲಿಜಿಬಿಲಿಟಿ ಇರುತ್ತೆ. ಡಿ.ಎಡ್ ಕಂಪ್ಲೀಟ್ ಮಾಡಿದ್ರು, ದೋಸ್ ಹೂ ಹ್ಯಾವ್ ಕ್ಲಿಯರ್ ಡಿ.ಎಡ್, ಯು ಆರ್ ಎಲಿಜಿಬಲ್ ಫಾರ್ ಪೇಪರ್ 1. ಪೇಪರ್ 2ಗೆ ಯುವರ್ ಡಿಗ್ರಿ ಪ್ಲಸ್ ಬಿ ಎಡ್, ನಿಮ್ಮ ಡಿಗ್ರಿ ಜೊತೆ ಬಿ ಎಡ್, ಅಲಾಂಗ್ ವಿತ್ ಯುವರ್ ಗ್ರಾಜ್ಯುಯೇಷನ್ ಯು ಹ್ಯಾವ್ ಟು ಕಂಪ್ಲೀಟ್ ಬಿ ಎಡ್. ಹೆನ್ಸ್ ಯು ಆರ್ ಎಲಿಜಿಬಲ್ ಫಾರ್ ಪೇಪರ್ 2. ಇಫ್ ಯು ಆರ್ ಕ್ಲಿಯರ್ ಡಿ ಎಡ್, ದೆನ್ ಯು ಆರ್ ಎಲಿಜಿಬಲ್ ಫಾರ್ ಪೇಪರ್ 1. ಡಿ ಎಡ್ ಮಾಡಿದವರಿಗೆ ಪೇಪರ್ 1, ಡಿಗ್ರಿ ವಿತ್ ಬಿ ಎಡ್ ಇದ್ದವರಿಗೆ ಪೇಪರ್ 2. ಗಾಟ್ ಇಟ್? ಓಕೆ, ಫೈನ್. ನೆಕ್ಸ್ಟ್, ಪೇಪರ್ 1 ಕ್ಲಿಯರ್ ಮಾಡಿದರೆ PSTR ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್. ಯಾವಾಗ ನಮ್ಮ ಕರ್ನಾಟಕ ಸರ್ಕಾರದ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅನ್ನೋರು ಬಂದರೆ ನಿಮಗೆ ಪೇಪರ್ 1 ಕ್ಲಿಯರ್ ಆಗಿರಬೇಕು. ಆಸ್ ಆ್ಯಂಡ್ ವೆನ್ ದ ನೋಟಿಫಿಕೇಶನ್ ಫ್ರಾಮ್ ಕರ್ನಾಟಕ ಗೌರ್ಮೆಂಟ್ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್, ಯು ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಇನ್ ಪೇಪರ್ 1. ಗಾಟ್ ಇಟ್? ಯು ಮಸ್ಟ್ ಹ್ಯಾವ್ ಕ್ಲಿಯರ್ಡ್ ಪೇಪರ್ 1. ಫೈನ್. ಸಿಮಿಲರ್ಲಿ ಇದೇ ರೀತಿ ಸಹಿತ ಪೇಪರ್ 2 ಅಲ್ಲಿ ಕ್ಲಿಯರ್ ಮಾಡಿದರೆ ನಮಗೆ GPTR ಅಥವಾ TGT, GPTR ಅಥವಾ TGT. GPTR ಅಂದ್ರೆ ಏನ್ರಿ? ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. GPTR ಮೀನ್ಸ್ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, GPSTR. ಫೈನ್. ಸಿಮಿಲರ್ಲಿ TGT, ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್. ಗಾಟ್ ಇಟ್? ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದಲ್ಲಿ ನಾವು GPTR ಅಂತೀವಿ. ಅದೇ ರೀತಿ NVS, KVS, AMRS ಅಲ್ಲಿ TGT ಅಂತ ಕರೀತಾರೆ. ಗೊತ್ತಾಯ್ತು? ಇವಾಗ ಪೇಪರ್ 1 ಕ್ಲಿಯರ್ ಮಾಡಿದರೆ 1 to 5th ಸ್ಟ್ಯಾಂಡರ್ಡ್ ವರೆಗೂ ಯು ಆರ್ ಎಲಿಜಿಬಲ್ ಟು ಟೀಚ್. ಸಿಮಿಲರ್ಲಿ ಪೇಪರ್ 2 ಕ್ಲಿಯರ್ ಮಾಡಿದರೆ 6 to 8th ಸ್ಟ್ಯಾಂಡರ್ಡ್, 6ರಿಂದ 8ನೇ ತರಗತಿವರೆಗೆ ನೀವೇನಾದ್ರು ಟೀಚ್ ಮಾಡಬೇಕಂದ್ರೆ ಪೇಪರ್ 2 ಕ್ಲಿಯರ್ ಆಗಿರಲೇಬೇಕು. 1ರಿಂದ 5ನೇ ತರಗತಿವರೆಗೂ ಟೀಚ್ ಮಾಡಬೇಕಂತಂದ್ರೆ ಪೇಪರ್ 1 ಕ್ಲಿಯರ್ ಆಗಿರಲೇಬೇಕು. ಗಾಟ್ ಇಟ್? ಇವೆರಡು ಪೇಪರಲ್ಲಿ ಒಂದು ಸಬ್ಜೆಕ್ಟ್ ಕಾಮನ್ ಇದೆ. ಯಾವ ಸಬ್ಜೆಕ್ಟ್ ಅಂದರೆ CDP. ಒಂದು ಸಬ್ಜೆಕ್ಟ್ ಏನಿದೆ ಕಾಮನ್ ಇದೆ, CDP. CDP ಅಂದ್ರೆ ಏನ್ರಿ? ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ.
ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ. ಇದರ ಹೆಸರೇನ್ರಿ? ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ. ಸೊ ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಪೇಪರ್ 1 ಇರ್ಬೋದು ಅಥವಾ ಪೇಪರ್ 2 ಇರ್ಬೋದು. CDP ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲಿ ಸಹಿತ 30 ಮಾರ್ಕ್ಸ್ ಇರುತ್ತೆ. CDP ಎಷ್ಟಿರುತ್ತೆ? 30 ಮಾರ್ಕ್ಸ್ ಇರುತ್ತೆ. ಇದು ಈ TET ಜರ್ನಿಯಲ್ಲಿ ಬಿಗ್ಗರ್ ರೋಲ್ನ ಪಾರ್ಟ್ ಮಾಡುತ್ತೆ. ಯಾಕಂತಂದ್ರೆ 30 ಮಾರ್ಕ್ಸ್ ಅಂಡರ್ ದ ಹೆಡಿಂಗ್ ಆಫ್ CDP ಅಥವಾ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂಡರ್ ಬಂದರೆ, ಇನ್ ನೆಕ್ಸ್ಟ್ ನಾವು ನಮ್ದು ಯಾವುದದು ಪೇಪರ್ 2 ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಇರ್ಬೋದು, ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ಸಹಿತ 5 ಮಾರ್ಕ್ ಕ್ಯಾರಿ ಆಗುತ್ತೆ. ಕನ್ನಡ ಇಂಗ್ಲೀಷಲ್ಲಿ 5 ಮಾರ್ಕ್ ಕ್ಯಾರಿ ಆಗುತ್ತೆ. ಸೊ ಈ 150 ಮಾರ್ಕ್ಸ್ನ ಬ್ರೇಕಪ್ ಮಾಡಿದಾಗ ಇನ್ ಬೋತ್ ದ ಪೇಪರ್ಸ್ ನಾವು ವಿಲ್ ಓನ್ಲಿ ಡೀಲ್ ವಿತ್ ಪೇಪರ್ 2. ನಾ ಈಗ ಪೇಪರ್ 2 ಬಗ್ಗೆ ಸರಿಯಾಗಿ ಹೇಳ್ತೀನಿ, ಪೇಪರ್ 1ಗೆ ಆಮೇಲೆ ಬರೋಣ. ಪೇಪರ್ 2 ಅಲ್ಲಿ ಫಸ್ಟ್ಗೆ CDP, CDP 30 MCQs ಇರುತ್ತೆ, 30 ಮಾರ್ಕ್. ಗಾಟ್ ಇಟ್? ಸಿಮಿಲರ್ಲಿ ಪೇಪರ್ 2 ನಲ್ಲಿ ಫಸ್ಟ್ಗೆ ನಮಗಿರೋದು CDP, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ. ಫೈನ್. ಎರಡನೇಗೆ ಬರೋದು ಲ್ಯಾಂಗ್ವೇಜ್ ಒನ್ ಕನ್ನಡ ಆದರೂ ತಗೋಬಹುದು ಅಥವಾ ಇಂಗ್ಲಿಷ್ ಆದರೂ ತಗೋಬಹುದು. ಲ್ಯಾಂಗ್ವೇಜ್ ಒನ್ ಮೇ ಬಿ ಕನ್ನಡ ಆರ್ ಇಂಗ್ಲಿಷ್. ಸಿಮಿಲರ್ಲಿ ಲ್ಯಾಂಗ್ವೇಜ್ 2 ಇಲ್ಲಿ ಸಹಿತ ಸೇಮ್ ಕನ್ನಡ ಆರ್ ಇಂಗ್ಲಿಷ್. CDP 30 ಮಾರ್ಕ್ಸ್, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್. ಗಾಟ್ ಇಟ್? ಅಂಡ್ ನೆಕ್ಸ್ಟ್ ಈಸ್ ಮ್ಯಾಥಮೆಟಿಕ್ಸ್ science or social science. This is 30 mark. Science, ವಿಜ್ಞಾನ 30 ಮಾರ್ಕ್ಸ್ ಇರುತ್ತೆ. ಇನ್ ಕೇಸ್ ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಅಥವಾ ಆರ್ಟ್ಸ್ ಹುಡುಗರಾಗಿದ್ದರೆ ಈ ಫುಲ್ 60 ಮಾರ್ಕ್ಸ್ ಸಹಿತ ಸೋಷಿಯಲ್ ಸೈನ್ಸ್ ಇರುತ್ತೆ. ಸಮಾಜ ವಿಜ್ಞಾನ ಕಂಪ್ಲೀಟ್ 60 ಮಾರ್ಕ್ಸ್ ಆಗಿರುತ್ತೆ. ಗೊತ್ತಾಯ್ತಾ? ಓಕೆ. ನಾನಿವಾಗ ನಿಮಗೆ CDP ಮತ್ತು ಮ್ಯಾಥಮೆಟಿಕ್ಸ್, ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ CDP ಆ್ಯಂಡ್ ಮ್ಯಾಥಮೆಟಿಕ್ಸ್ ಇನ್ ದಿಸ್ ಕೋರ್ಸ್. CDP ಆ್ಯಂಡ್ ಮ್ಯಾಥಮೆಟಿಕ್ಸ್ ಇನ್ ದಿಸ್ ಕೋರ್ಸ್. ಸೊ ಫಸ್ಟ್ ನಾವೀಗ ಕಾಮನ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಪೇಪರ್ 1 ಪೇಪರ್ 2 ಎರಡರಲ್ಲಿ ಕಾಮನ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ CDP ಸಿಲೆಬಸ್ಗಳನ್ನ ನೋಡೋಣ. ಸೊ ಕಾಮನ್ ಸಿಲೆಬಸ್ ಅಂತ CDP ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿನ ಡಿಸ್ಕಷನ್ ಮಾಡೋಣ. ಓಕೆ.